ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಇಲ್ಲಿ ಸರ್ಕಾರ ಅಂತ ಹೇಳ್ಕೊಂಡು ಒಂದಿದೆ, ಆದ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಯಾಕಂದ್ರೆ ಇವರ ಹತ್ರ ಇರುವಂತಹ ಎಲ್ಲಾ ದುಡ್ಡನ್ನ ಕೇವಲ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಇವ್ರ ಕೈಲಿ ನಿಲ್ಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಒಂದ್ ವೇಳೆ ನಿಲ್ಸಿದ್ರೆ ಅದನ್ನ ಹೈಕಮಾಂಡ್ ಕ್ವಶನ್ ಮಾಡ್ತದೆ. ಅಂದ್ರೆ ಸೋನಿಯಾ ಗಾಂಧಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಇವ್ರು ಕ್ವಶನ್ ಮಾಡ್ತಾರೆ. ಹಾಗಾಗಿ ಇವರಿಗೆ ಆ ರೀತಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸಾಲ ಮಾಡಿ ಅದು ತುಪ್ಪ ತಿನ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಸಾಲವನ್ನು ಮಾಡ್ಕೊಂಡು ಏನೇನೋ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರು ರಾಜ್ಯದ ಬಗ್ಗೆ ಗಮನ ಹರಿಸೋದನ್ನು ಬಿಟ್ಟು ಇನ್ನೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಅದೇನು ಅಂತೇಳಿ ಹೇಳಿದ್ರೆ, ವಯನಾಡ್ನಲ್ಲಿ ಈ ಹಿಂದೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು, ಹಲವಾರು ಜನ ಪ್ರಾಣವನ್ನ ಕಳ್ಕೊಂಡ್ರು. ಅದೇ ರೀತಿಯಲ್ಲಿ ಆ ಊರೇ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಯ್ತು ಅಂತಲೇ ಹೇಳ್ಬೋದು. ಕೆಲವು ಗ್ರಾಮವೇ ಧ್ವಂಸ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಆ ಗವರ್ಮೆಂಟಿಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ. ನಾವು ಒಂದು 100 ಮನೆಗಳನ್ನ ಕಟ್ಸ್ಕೊಡ್ತೇವೆ ಅಂತೇಳಿ ಹೇಳಿದ್ರು. ಅಂದ್ರೆ ಯಾಕೆ ಹೇಳಿದ್ದಾರೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ವಯನಾಡನ್ನ ಪಾರ್ಲಿಮೆಂಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಮೊದಲು ರಾಹುಲ್ ಗಾಂಧಿ ಇದ್ರು, ಈಗ ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಅಂದ್ರೆ ಗಾಂಧಿ ಕುಟುಂಬಕ್ಕೆ ಆ ಒಂದು ಕ್ಷೇತ್ರವನ್ನ ಈಗ ಬಿಟ್ಬಿಟ್ಟಿದ್ದಾರೆ. ಹೀಗಿರುವಾಗ ಅವ್ರನ್ನ ತೃಪ್ತಿ ಪಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನೋ ಮಾಡ್ಬೇಕು. ಬಹುಶಃ ರಾಹುಲ್ ಗಾಂಧಿ ಅವರೇ ಇವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ಬೋದು, ಈ ರೀತಿ ಒಂದು 100 ಮನೆ ನೀವು ಕಟ್ಸ್ಕೊಡ್ಬೇಕು ಕರ್ನಾಟಕ ಗವರ್ಮೆಂಟ್ ವತಿಯಿಂದ ಅಂತೇಳಿ ಹೇಳಿರ್ಬೋದು. ಹಾಗಾಗಿ ಈಗ ಅವರು ಅಲ್ಲಿ ಮನೆ ಕಟ್ಸ್ಲಿಕ್ಕೆ ಹೊರಟಿದ್ದಾರೆ. ಈ ಹಿಂದೆ ಕೇರಳ ಸರ್ಕಾರಕ್ಕೆ ಇವರೊಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ. ಈ ರೀತಿ ನಾವು 100 ಮನೆ ಕಟ್ಸ್ಕೊಡ್ತೇವೆ, ನಮ್ಗೆ ಜಾಗವನ್ನ ಕೊಡಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಪಿಣರಾಯಿ ವಿಜಯನ್ ಯಾವುದೇ ರೀತಿಯಾದಂತಹ ರೆಸ್ಪಾಂಡ್ ಮಾಡಲಿಲ್ಲ. ಯಾಕಂದ್ರೆ ಕೇರಳದಲ್ಲಿ ಬಹುಶಃ ಈ ಮನೆಗಳನ್ನು ಕಟ್ಸ್ಕೊಡುವ ವಿಷಯದಲ್ಲಿ ಹಲವಾರು ಜನ ದಾನಿಗಳು ಮುಂದೆ ಬಂದಿದ್ದಾರೆ. ಯಾಕೆಂದ್ರೆ ಕೇರಳದಲ್ಲಿ ನಿಮ್ಗೆ ಗೊತ್ತಿದೆ, ಹೆಚ್ಚಿನವರು ಬೇರೆ ದೇಶಗಳಲ್ಲಿ ಕೆಲಸ ಮಾಡುವಂತವ್ರು ಇದ್ದಾರೆ. ಅಂದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅಂತವ್ರು ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ಹಾಗಾಗಿ ಬಹುಶಃ ಪಿಣರಾಯಿ ವಿಜಯನ್ ಯಾವುದೇ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿಲ್ಲ. ಈಗ ಪುನಃ ಇನ್ನೊಂದು ಕಾಗದವನ್ನ ಬರೆದಿದ್ದಾರೆ ಅವರು. ಆ ಮುಖಾಂತರ ಅವರು ಕೇಳಿದ್ದಾರೆ, ಅಂದ್ರೆ ಯೋಗಕ್ಷೇಮ ಎಲ್ಲ ವಿಚಾರಿಸಿದ್ದಾರೆ. ನೀವು ಹೇಗಿದ್ದಾರೆ, ನಾವು ಚೆನ್ನಾಗಿದ್ದೇವೆ ಅಂತೆಲ್ಲ ಹೇಳಿ, ಅದಾದ್ಮೇಲೆ ಈ ರೀತಿಯಾಗಿ ನಾವು 100 ಮನೆ ಕಟ್ಸ್ಕೊಡ್ಬೇಕು ಅಂತಕೊಂಡು ಈ ಹಿಂದೆ ನಿರ್ಧಾರ ಮಾಡಿದ್ದೇವೆ, ನಿಮ್ಗೆ ತಿಳಿಸಿದ್ದೇವೆ. ಆ ಪತ್ರಕ್ಕೆ ನೀವು ಉತ್ತರ ಕೊಟ್ಟಿಲ್ಲ. ಆದ್ರೆ ಈಗ ದಯವಿಟ್ಟು ನಮಗೆ 100 ಮನೆ ಕಟ್ಸ್ಲಿಕ್ಕೆ ಜಾಗವನ್ನ ಕೊಡಿ, ನಾವು ಪರ್ಚೇಸ್ ಮಾಡ್ತೇವೆ ಗೌರ್ಮೆಂಟ್ ವತಿಯಿಂದ. ಪರ್ಚೇಸ್ ಮಾಡಿ ಅಲ್ಲಿ ನಾವು 100 ಮನೆಗಳನ್ನ ಕಟ್ಟಿ ಸಂತ್ರಸ್ತರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳ್ಕೊಂಡು ಒಂದು ಬಹುದೊಡ್ಡದಾದಂತಹ ದೀರ್ಘವಾದ ಪತ್ರವನ್ನು ಕೂಡ ಬರೆದಿದ್ದಾರೆ. ಈಗ ಈ ವಿಷಯ ಕರ್ನಾಟಕದಲ್ಲಿ ಸ್ವಲ್ಪ ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಯಾಕಂತೇಳಿ ಹೇಳಿದ್ರೆ ಇಲ್ಲೇ ಹಲವಾರು ಸಮಸ್ಯೆಗಳಿದೆ. ಹಲವಾರು ಜನ ತಮ್ಮ ಮನೆ ಮಠವನ್ನ ಕಳ್ಕೊಂಡಿದ್ದಾರೆ ನೆರೆ ಸಮಸ್ಯೆಯಿಂದಾಗಿ. ಅದೇ ರೀತಿ ಲ್ಯಾಂಡ್ ಸ್ಲೈಡ್ ಶಿರೂರಿನಲ್ಲಿ ಆಗಿದೆ, ಇದೆಲ್ಲ ಆಗಿದೆ. ಈ ಸಮಸ್ಯೆಗಳಿಗೆ ಇನ್ನೂ ಕೂಡ ಇವ್ರ ಕೈಲಿ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿಲ್ಲ. ಹಲವಾರು ಜನ ಪರಿಹಾರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಮನೆ ಮಠ ಕಳ್ಕೊಂಡವ್ರಿಗೆ ಇಲ್ಲಿವರೆಗೆ ಇವರು ಸರ್ಕಾರದ ವತಿಯಿಂದ ಮನೆಯನ್ನ ಕಟ್ಸ್ಕೊಡುವಂತಹ ಕೆಲಸ ಮಾಡಿಲ್ಲ. ಅದೇ ರೀತಿಯಲ್ಲಿ ಈ ಹಿಂದೆ ನಡೆದಂತಹ ಘಟನೆಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿಯ ಕೆಲಸಗಳನ್ನ ಬಿಟ್ಕೊಂಡು ಇವರು ಕೇರಳದಲ್ಲಿ ಮನೆ ಕಟ್ಸ್ಕೊಡ್ಲಿಕ್ಕೆ ಹೋಗ್ತೇವೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದಂತೂ ತಿಳ್ಕೊಂಡಿರಿ ನೀವು, ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಲಿಕ್ಕಾಗಿ ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಕಾಂಗ್ರೆಸ್ನವ್ರು ಯಾವಾಗ್ಲೂ ಅಷ್ಟೇ ಅವ್ರನ್ನ ಸ್ವಲ್ಪ ಅವರ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂತೇಳಿ ಹೇಳಿದ್ರೆ, ಹೈಕಮಾಂಡ್ ನಲ್ಲಿರುವವ್ರನ್ನ ತೃಪ್ತಿ ಪಡಿಸ್ಕೊಂಡಿರ್ಬೇಕು, ಆವಾಗ್ಲೇ ನಾವು ಇಲ್ಲಿ ಗಟ್ಟಿಯಾಗಿರ್ತೇವೆ, ನಮ್ಮ ಕುರ್ಚಿ ಉಳಿತದೆ. ಈ ಮೆಂಟಾಲಿಟಿ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನಂತಹ ಲೀಡರ್ ಈ ಮಟ್ಟಕ್ಕೆ ಹೋಗ್ತಾರೆ ಅಂತಕೊಂಡು ಖಂಡಿತವಾಗಿ ನಾನಂತೂ ಎಣಿಸಿರ್ಲಿಲ್ಲ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಸಿದ್ದರಾಮಯ್ಯ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ರು, ಎಲ್ಲದೂ ಮಾಡ್ತಾ ಇದ್ರು. ಆದ್ರೆ ಈಗ ಈ ಹೈಕಮಾಂಡ್ ಅನ್ನೋದನ್ನ ತೃಪ್ತಿ ಪಡಿಸ್ಲಿಕ್ಕಾಗಿ ಕೇರಳದಲ್ಲಿ ನಾವು ಮನೆ ಕಟ್ಸ್ಕೊಡ್ತೇವೆ, ನಮ್ಗೆ ಜಾಗ ಕೊಡಿ ಅಂತಕೊಂಡು ಪುನಃ ಕೇಳಿ ಶುರು ಮಾಡಿದ್ದಾರೆ. ಮೋಸ್ಟ್ಲಿ ಪ್ರಿಯಾಂಕಾ ಗಾಂಧಿ ಇತ್ತೀಚೆಗೆ ಗೆದ್ದಿದ್ದಾರಲ್ಲ, ಸೊ ಇವರನ್ನ ನಾವು ತೃಪ್ತಿ ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನ ಶ್ರೀರಕ್ಷೆ ನನ್ನ ಮೇಲೆ ಇರ್ತದೆ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ನಿರ್ಧಾರ ಮಾಡೋದ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ವಯನಾಡ್ನಲ್ಲಿ 100 ಮನೆ ಕಟ್ಸ್ಲಿಕ್ಕೆ ಜಾಗ ಬೇಕು ನಮ್ಗೆ ಅಂತ ಹೇಳ್ಕೊಂಡು ಹುಡುಕಾಡ್ಲಿ ಶುರು ಮಾಡಿದ್ದಾರೆ. ಅದನ್ನ ಸರ್ಕಾರದಿಂದ ಕೇಳಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತಮ್ಮ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಇವ್ರನ್ನ ತೃಪ್ತಿ ಪಡಿಸ್ಲಿಕ್ಕೆ ಈ ಮುಖಾಂತರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನೋಡೋಣ ಇವ್ರಿಗೆ ಜಾಗ ಸಿಗ್ತದ ಅಥವಾ ಮನೆ ಕಟ್ಸ್ಕೊಡ್ತಾರ, ಏನ್ ಮಾಡ್ತಾರ ನೋಡ್ಬೇಕು. ಇದ್ರ ಮಧ್ಯದಲ್ಲಿ ವಿರೋಧ ಪಕ್ಷದವರು ಇದನ್ನ ತುಂಬಾ ಕಟುವಾಗಿ ವಿರೋಧಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜನತೆ ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯನವರು ಇವ್ರು ಯಾರ ಮಾತಿಗೂ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಅವ್ರಿಗೆ ಮುಖ್ಯ ಹೈಕಮಾಂಡ್. ಅವ್ರು ಏನ್ ಹೇಳ್ತಾರೋ ಆ ಕೆಲಸಗಳನ್ನ ಇವ್ರು ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ಕುರ್ಚಿ ಸಂಸ್ಕಾರ ಬರ್ತದೆ. ಅದಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಸಿದ್ದರಾಮಯ್ಯನವರ ಮನಸ್ಥಿತಿ, ಸದ್ಯದ ಮನಸ್ಥಿತಿ. ಕರ್ನಾಟಕ ರಾಜ್ಯದಲ್ಲಿ ಒಂದೇ 1 ಕಿಲೋಮೀಟರ್ ರಸ್ತೆಯನ್ನು ಕೂಡ ಇವ್ರ ಕೈಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಬಿದ್ದಿರುವಂತಹ ಗುಂಡಿಯನ್ನ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರಿಗೆ. ಅಂಥದ್ರಲ್ಲಿ ಇವರು ಕೇರಳಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತಕೊಂಡು ಹೊರಟಿದ್ದಾರೆ. ಇದು ಖಂಡಿತವಾಗಿ ಖಂಡನೀಯ.
ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.